ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಜೀವನದಲ್ಲಿ ಏಳು ಬೀಳು ಕಷ್ಟ ಸುಖವನ್ನ ಅನುಭವಿಸಿ ತನ್ನ ಸ್ವಪ್ರಯತ್ನದಿಂದ ಮುಂದೆ ಬಂದಿರುವ ಸಾಧಕ ಎಂದು ನಮ್ಮೊಂದಿಗಿದ್ದಾರೆ. ಸಂಗೀತ ಮಾತ್ರವಲ್ಲದೆ ಎಲ್ಲಾ ಕ್ಷೇತ್ರಗಳನ್ನು ತನ್ನನ್ನು ಗುರುತಿಸಿಕೊಂಡಿರುವ ಒಬ್ಬ ಅದ್ಭುತ ಸಾಧಕ ಸುಜಿತ್ ಎಸ್ ನಾರವಿ ಇನ್ನು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮ್ಮನ್ನ ನೀವು ಪರಿಚಯಿಸ್ಕೊಳ್ಳಿ ಸರ್ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಸುಜಿತ್ ಎಸ್ ನಾರವಿ ಅಂತೇಳಿ, ತಂದೆ ಸುರೇಶ್ ಅಂತೇಳಿ, ತಾಯಿ ರತ್ನ ಅಂತೇಳಿ, ಹಾಗೆ ಒಬ್ಬಳು ತಂಗಿ ಸುಪ್ರೀತಾ ಎಸ್ ನಾರವಿ ಅಂತೇಳಿ. ಅಂದರೆ ಚಿಕ್ಕದಿಂದಲೂ ಕೂಡ ತುಂಬ ಆಸಕ್ತಿ ಇತ್ತು. ಸಂಗೀತ, ಸಾಹಿತ್ಯ, ಸಂಗೀತಗಿಂತ ಮೊದಲಾಗಿ ಸಂಗೀತ ಆಮೇಲೆ ಮೊದಲು ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಇತ್ತು. ಹಾಗೆ ಶಾಲೆಗೆಲ್ಲ ಹೋಗುವಾಗೆಲ್ಲ ಬರೀಲಿಕ್ಕೆಲ್ಲ ಶುರು ಮಾಡಿದೆ. ಸ್ಟೇಟಸ್ ಅಂದರೆ ಚಿಕ್ಕ ಚಿಕ್ಕ ಹಾಡುಗಳನ್ನೆಲ್ಲ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದವ ಈಗ ಸಾಧಾರಣ ಒಂದು 50ಗಿಂತಲೂ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಸರ್, ಅಂದರೆ ಈಗ ಸಂಗೀತ ಪಯಣಕ್ಕೆ ಒಂದು ಸ್ಫೂರ್ತಿ ಅಂತ ಎಂತಾದರೂ ಇರ್ತದಲ್ಲ, ನಿಮ್ಮ ಸಂಗೀತವನ್ನು ನೀವು ಶುರು ಮಾಡಲಿಕ್ಕೆ ಯಾರು ಕಾರಣ ಯಾರು ಕೂಡ ಇಲ್ಲ, ನನ್ನ ಸ್ವಂತದಿಂದ ನಿಮಗೆ ಸಂಗೀತದ ಮೇಲೆ ಆಸಕ್ತಿ ಇತ್ತು, ಹಾಗಾಗಿ ನೀವು ಶುರು ಮಾಡಿದ್ರಿ. ಹೌದು ಸರ್, ನಿಮ್ಮ ಪ್ರಾಥಮಿಕ ಶಿಕ್ಷಣವನ್ನೆಲ್ಲ ಎಲ್ಲಿ ಮುಗಿಸಿದ್ದು? ಪ್ರಾಥಮಿಕ ಶಿಕ್ಷಣವನ್ನು ನಾರವಿ ಪ್ರೌಢಶಾಲೆಯಲ್ಲಿ, ಪ್ರಾಥಮಿಕ ಅಂಗನವಾಡಿಯಿಂದ ಹಿಡಿದದ್ದು PUC ತನಕ ಎಲ್ಲ ಅಲ್ಲಿಯೇ ಮಾಡಿದ್ದು. ನಂತರ ನಿಮ್ಮ PU ಇದನ್ನೆಲ್ಲ ಮತ್ತೆ ITI ಮಾಡಿದೆ, ಅದು ಕಾರ್ಕಳದಲ್ಲಿ ಮಾಡಿದೆ. ಸರ್, ಈಗ ನೀವು ITI ಮಾಡಿದ್ರಿ ಅಲ್ಲ, ಬಟ್ ನಿಮ್ಗೆ ಈ ಫೀಲ್ಡ್ ಅಲ್ಲಿ ಅಂದ್ರೆ ಎಡಿಟಿಂಗ್ ಅಥವಾ ಇದು ಸಂಗೀತ ಇದ್ರ ಮೇಲೆ ಆಸಕ್ತಿ ಹೇಗಿತ್ತು? ಅಂದ್ರೆ ನಿಮ್ಗೆ ಆ ಫೀಲ್ಡ್ ಅಲ್ಲಿ ಹೋಗ್ಬೇಕಂತ ನಿಮ್ಗೆ ಅನಿಸ್ಲಿಲ್ವಾ? ಇಲ್ಲ, ಅದು ಆ ಫೀಲ್ಡ್ ಅಲ್ಲಿ ಹೋಗ್ಬೇಕಂತ ಅನಿಸ್ಲಿಲ್ಲ. ಅದು ಏನೋ ಗೊತ್ತಿಲ್ಲ, ಸಂಗೀತವೇ ಒಂಥರ ಪ್ರಪಂಚ ತರ ಆಯ್ತು. ಸರ್, ಈಗ ನೀವು ಸಂಗೀತ ಮಾತ್ರ ಅಲ್ಲದೆ ಸಾಹಿತ್ಯ, ಎಡಿಟಿಂಗ್, ಗ್ರಾಫಿಕ್ಸ್ ಎಲ್ಲ ಮಾಡ್ತೀರಲ್ಲ ಸರ್, ಅಂದ್ರೆ ನಿಮ್ಗೆ ನಾನು ಇದನ್ನೇ ಮಾಡ್ಬೇಕಂತ ನೀವು ಅನ್ಕೊಂಡಿದೆ ಇಲ್ಲ ಅಂದ್ರೆ ITI ಮಾಡಿ ನೀವು ಅದ್ರ ಕೂಡ ಜಾಬ್ ಮಾಡ್ಬೋದಿತ್ತಲ್ಲ, ನಿಮ್ಗೆ ಅದ್ರಲ್ಲಿ ಆಪರ್ಚುನಿಟಿ ಇತ್ತಾವ? ಇಲ್ಲ ಅಂದ್ರೆ ನಾನು ಇದರಲ್ಲೇ ನೀವು ಮುಂದೆ ಹೋಗ್ಬೇಕಂತ ನೀವು ಸ್ಟಾರ್ಟ್ ಮಾಡಿದ್ದ? ಇಲ್ಲ, ITI ಅಲ್ಲಿ ಆಪರ್ಚುನಿಟಿ ಇತ್ತು, ಆದ್ರೆ ಮನೆಯಲ್ಲಿ ಸ್ವಲ್ಪ ದೂರ ಕೆಲಸಕ್ಕೆಲ್ಲ ಹೋಗುದು ಬೇಡ ಅಂತ ಹೇಳಿ ಸ್ವಲ್ಪ ಇದ್ದಿತ್ತು. ಹಾಗಾಗಿ ಮತ್ತೆ ಇದರಲ್ಲಿ ಇದ್ದಲ್ವಾ, ಹಾಗೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಬಂದೆ. ಸರ್, ನಿಮ್ಮ ಈ ಸಂಗೀತ ಇದಕ್ಕೆಲ್ಲ ನಿಮ್ಮ ಮನೆಯವರ ಪ್ರೋತ್ಸಾಹ ಹೇಗಿದೆ? ಹೇಗೆ ಅವ್ರು ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ? ಪ್ರೋತ್ಸಾಹ ಮೊದಲು ಇತ್ತು, ಈಗ ಸ್ವಲ್ಪ ಕಡಿಮೆ. ಅಂದ್ರೆ ಎಲ್ಲ ಇದು ಸ್ವಲ್ಪ ಎಂತ ಹೇಳ್ತಾರೆ, ಅಸೂಯೆ ಎಲ್ಲ ಪಡುವವರು ಜಾಸ್ತಿ ನನ್ನ ಮೇಲೆ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾನು ಪ್ರಾರಂಭ ಮಾಡಿದೆವು. ಅಂದ್ರೆ ನನ್ನ ಪ್ರಕಾರ ಒಂದು ಕೊರಗಜ್ಜನ ಸಾಂಗ್ ನಾನು ಸಾಧಾರಣ ಒಂದು 25ಗಿಂತಲೂ ಜಾಸ್ತಿ ಮಾಡಿದೆ. ಹಾಗೆ ನನ್ನ ಅಷ್ಟು ಮಾಡಿದವರು ನನ್ನ ಪ್ರಕಾರ ಯಾರು ಕೂಡ ಇಲ್ಲ ಅಂತ ಕಾಣ್ತದೆ. ಹಾಗಾಗಿ ಸ್ವಲ್ಪ ನನ್ನ ಮೇಲೆ ನಂಜು ಸ್ವಲ್ಪ ಕಂಡಪಟ್ಟೆ ಉಂಟು. ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಈಗ ಇದಕ್ಕೆಲ್ಲ ಸಪೋರ್ಟ್ ಇಲ್ಲ, ಕೊಡುದಿಲ್ಲ ಈಗ. ಹಾಗೆ ಅಂದ್ರೆ ನೀವೀಗ ಮಾಡ್ತಿರೋದು ಬೇಡ ನಿಲ್ಲಿಸು ಬೇಡ, ಹಾಗೆ ಬೇರೆ ಎಂತಾದ್ರೂ ಮಾಡು, ಬೇರೆ ಕೆಲಸ ಈಗ ಮಾಡು ಅಂತೇಳಿ. ಸರ್, ಅಂದ್ರೆ ಅವ್ರು ಹಾಗೆ ಹೇಳ್ತಾರೆ ಸರಿ. ಅಂದ್ರೆ ನಿಮ್ಗೆ ಈ ಫೀಲ್ಡ್ ಅಂದ್ಬಿಟ್ಟು ನಿಮ್ಗೆ ಆ ಫೀಲ್ಡಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಉಂಟಾ? ಇದೆ, ಅದೇ ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ನೀವು ಇದೇ ಫೀಲ್ಡ್ ಅಲ್ಲಿ ನಿಮ್ಮ ಅಚೀವ್ಮೆಂಟ್ ಹೌದು. ಸರ್, ಅಂದ್ರೆ ಈಗ ನಿಮ್ಮ ಮನೆಯಲ್ಲಿ ಯಾರಿಗೂ ಸಹ ಸಂಗೀತದ ಹಿನ್ನೆಲೆ ಅಥವಾ ಎಂತ ಇರ್ಲಿಲ್ಲ, ಲೈಕ್ ನಿಮ್ಗೆ ಹೇಗೆ ಸರ್? ಅಂದ್ರೆ ಸ್ವತಃ ನೀವು ಹೇಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಏನಾದ್ರು ಲೈಕ್ ಎಂತಾದ್ರು ಬೇರೆ ಎಂತ ರೇಡಿಯೋ ಈಗೆಲ್ಲ ಎಂತಾದ್ರು ಕೇಳ್ತಿದ್ರಾ? ಇಲ್ಲ, ಮೊಬೈಲ್ ಇತ್ತಲ್ಲ, ಮೊಬೈಲಲ್ಲಿ ಒಂದು ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಹಾಗೆ ನಾವು ಕೂಡ ಬದ್ರೆ ಹೇಗೆ ಆಗ್ಬೋದು ಅಂತೇಳಿ. ಹಾಗೆ ನಿಮ್ಮ ಒಂದು ಫಸ್ಟ್ ಸಾಂಗ್ ಯಾವ್ದು ಸರ್ ರಿಲೀಸ್ ಆಗಿತ್ತು? ಫಸ್ಟ್ ಸಾಂಗ್ ಕಾರ್ಣಿಕದ ಶಕ್ತಿ ಅಂತೇಳಿ, ಅದು ಅಂದ್ರೆ ಫಿಲ್ಮ್ ಸಾಂಗಿಗೆ ಬರೆದ ಕಾರಣದಿಂದಾಗಿ ಅದನ್ನು ಯೂಟ್ಯೂಬ್ನಿಂದ ತೆಗೆಸಿದ್ದಾರೆ. ಹಾಗೆ ಈಗ ಮೊದಲ ಸಾಂಗ್ ಅಂತೇಳಿ ಮಾಯದ ಸೊತ್ತೇಲ್ ಅಂತ ಉಂಟು ನಮ್ಮ ಸಮುದಾಯದ. ಸರ್, ಅಂದ್ರೆ ನೀವು ಇದನ್ನ ಬರೀಲಿಕ್ಕಿಂತ ಮುಂಚೆ ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಇಲ್ಲ ಆರ್ಕೆಸ್ಟ್ರಾ, ಫೇಸ್ಬುಕ್ ಲೈವ್ ಇದ್ರಲ್ಲೆಲ್ಲ ಟ್ರೈ ಮಾಡಿದ್ದೀರಾ? ಇಲ್ಲ, ಇದು ನನ್ನದು ಪಬ್ಲಿಸಿಟಿ ಆದ್ಮೇಲೆ ನಾನು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆಲ್ಲ ಹೋಗಿದ್ದು. ಸರ್, ಇವಾಗ ನೀವು ಸ್ವತಃ ಆಲ್ಬಮ್ ಸಾಂಗ್ಗಳನ್ನ ಬರ್ದಿದ್ದೀರಿ ಅಂತ, ಎಷ್ಟು ಬರ್ದಿದ್ದೀರಿ ಸರ್? ನೀವು ಎಷ್ಟು ಆಲ್ಬಮ್ ಸಾಂಗ್ಗಳನ್ನ ಬರ್ದಿದ್ದೀರಿ ನಿಮ್ಮದೇ ಸಾಹಿತ್ಯದಲ್ಲಿ? ನನ್ನದೇ ಸಾಹಿತ್ಯದಲ್ಲಿ 50ಗಿಂತಲೂ ಜಾಸ್ತಿ ಬರ್ದಿದ್ದೇನೆ. ಸಾಧಾರಣ ಒಂದು 10-15 ಪೆಂಡಿಂಗ್ ಉಂಟು. ಮೊನ್ನೆ ಬರ್ದೆ ಎಲ್ಲ ರೆಕಾರ್ಡಿಂಗ್ ಎಲ್ಲ ಆಗಿದೆ, ಸ್ವಲ್ಪ ಇದು ರಿಲೀಸ್ ಆಗ್ಲಿಕ್ಕೆ ಪೆಂಡಿಂಗ್ ಉಂಟು. ನೀವು ಸ್ವತಃ ನಿಮ್ಮ ಸಾಹಿತ್ಯದಲ್ಲಿ ನೀವೇ. ಸರ್, ಈ ಆಲ್ಬಮ್ ಸಾಂಗ್ ಎಲ್ಲ ರಿಲೀಸಿಂಗ್ ಆಗ್ಲಿಲ್ಲ, ಇದಕ್ಕೆಲ್ಲ ಯಾರು ಪ್ರೋತ್ಸಾಹ ಕೊಡ್ತಾರೆ ಸರ್ ನಿಮ್ಗೆ? ಪ್ರೋತ್ಸಾಹ ಇಲ್ಲ, ನನ್ನದು ಸ್ವಂತ. ಇದರಲ್ಲಿ ಕೆಲವರು ಪಾರ್ಟಿಯ ಕೊಡ್ತಾರೆ, ಕೆಲವರು ನಾವು ಇಷ್ಟ ಅಂತ ಹೇಳಿದ್ರೆ ಅವರು ಕೊಡ್ತಾರೆ, ಕೆಲವರು ಅವರವರದ್ದು ಮಕ್ಕಳಿದ್ದು ಅವರವರು ನೋಡ್ಕೊಳ್ತಾರೆ, ಕೆಲವರು ನಾವೇ ಇದು ಮಾಡಬೇಕು. ಸರ್, ನಿಮ್ಮ ಬಾಲ್ಯ ಜೀವನ ಎಲ್ಲ ಹೇಗಿತ್ತು ಸರ್? ನೀವು ಹೇಗೆ ಕಲಿತ್ರಿ ನಿಮ್ಮ ಬಾಲ್ಯ ಜೀವನವನ್ನು? ಬಾಲ್ಯ ಜೀವನವನ್ನು ನಾನು ಸಾಧಾರಣ ಒಂದು ಚಿಕ್ಕದ ಪ್ರಾಯ ಇರುವಾಗಲೇ ಅಜ್ಜಿ ಮನೆಯಲ್ಲಿ ಬೆಳೆದವ. ಅಂದರೆ ತಂದೆ ಮನೆಯ ಪ್ರೀತಿ ಅಷ್ಟು ಇಲ್ಲ ನನಗೆ, ತಂಗಿಗೆ ಮಾತ್ರ, ಅದು ನನಗಿಲ್ಲ.
ಅಜ್ಜಿ ಮನೆಯಲ್ಲಿ ಬೆಳೆದು, ಅಜ್ಜಿ ಮನೆ ಅಂದರೆ ನಾರವಿಯಲ್ಲಿ. ಅಲ್ಲಿಯೇ ಓದು ಬರೋ ಎಲ್ಲ ಅಲ್ಲಿಯೇ ಮಾಡಿದ್ದು. ಅದೇ ತೊಂದರೆ ಇಲ್ಲ. ಚಿಕ್ಕ ಇರುವಾಗ ಅದೇ ಸಾಧಾರಣ ಒಂದು 5ನೇ ಕ್ಲಾಸುಗಿಂತ ಮೇಲೆ ಇದು ಸಾಹಿತ್ಯ ಮತ್ತು ಗಾಯನದ ಒಂದು ಸ್ವಲ್ಪ ಹುಚ್ಚು ಹಿಡಿತು. ಹಾಗೆ ಅವಾಗದಿಂದ ಅದೇ ಜರ್ನಿಯಲ್ಲಿ ಇದ್ದೇನೆ ಈಗ. ನೀವು 5ನೇ ಕ್ಲಾಸ್ ಇರ್ಬೇಕಾದ್ರೆ ನಿಮ್ಗೆ ಸಂಗೀತ ಅನ್ನುವಂಥದ್ದು ನಿಮ್ಗೆ ಅಂದ್ರೆ ಈಗ ಪ್ರೋಗ್ರಾಮಿಗೆಲ್ಲ ಕಾರ್ಯಕ್ರಮ ಎಲ್ಲ ಹೋಗ್ತೇನೆ, ಅಲ್ಲೆಲ್ಲ ನೋಡುವಾಗ ಸ್ವಲ್ಪ ನಮ್ಗೆ ಕೂಡ ಮಾಡಿದ್ರೆ ಏನಾಗ್ಬೋದು ಅಂತೇಳಿ ಒಂದು ಫಸ್ಟಿಗೆಲ್ಲ ಅಡೆತನೆ ಬಂತು. ಅಂದ್ರೆ ಅಲ್ಲಿ ಅವನ ಎಂತ ಒಟ್ರಾಸಿ ಬರೆಯುವುದು, ಕೊರಗಜ್ಜ ಅಂತೆಲ್ಲ ಸಾಂಗ್ ಎಲ್ಲ ಬರೆಯುವಾಗ ಅದು ಒಟ್ರಾಸಿ ಅಂತ ಬರೆಯುವುದು, ಹಾಗೆ ಹೀಗೆ ಅಲ್ಲಿ ಹಾಗೆ ಒಂದು ಅದೇ ಮೊದಲ ಸಾಂಗ್ ಅದೇ ಫಿಲ್ಮ್ ಸಾಂಗಿಗೆ ಬಂದಿದೆ, ಆಟ ಹುಡುಗಾಟ ಸಾಂಗಿಗೆ ಬರ್ದದ್ದು. ಅದು ಫಿಲ್ಮ್ ಸಾಂಗ್ ಅಂತೇಳಿ ಡಿಲೀಟ್ ಮಾಡಿದ್ರು. ಅದು ತುಂಬ ವ್ಯೂಸ್ ಕೂಡ ಆಗಿತ್ತು ಒಂದೇ ವಾರದಲ್ಲಿ, ಬಟ್ ಅದು ಫಿಲ್ಮ್ ಸಾಂಗ್ ಅಂತೇಳಿ ಡಿಲೀಟ್ ಮಾಡಿದ್ರು. ನಾನು ಹೌದು ನನ್ನ ತಪ್ಪೆ ಅಲ್ವ ಅದು, ಮಾತ್ರ ಅಷ್ಟು ಅದರ ಬಗ್ಗೆ ಗೊತ್ತಿರಲಿಲ್ಲ, ಫಿಲ್ಮ್ ಸಾಂಗಿಗೆ ಮಾಡಬಾರ್ದು ಹಾಗೆ ಹೀಗೆ ಅಂತೇಳಿ. ನಾವು ಎಂತ ಹೇಳೋದು, ಚಿಕ್ಕ ಪ್ರಾಯದಲ್ಲಿ ಮಾಡಿದಲ್ವ, ಹಾಗೆ ಮತ್ತೆ ನಾನು ಡಿಲೀಟ್ ಮಾಡಿದೆ ಅದನ್ನು. ಸರ್ ನೀವೀಗ ಇಷ್ಟೆಲ್ಲ ಹಾಡುಗಳನ್ನ ಹಾಡಿದಿರಿ ಅಂತ ನಮ್ಗೆ ಹೇಳಿದ್ರಿ ಅಲ್ವಾ ಸರ್, ನಮಗೋಸ್ಕರ ಸರ್ ನೀವು ಯಾವ್ದಾದ್ರು ಒಂದು ಹಾಡನ್ನು ಹಾಡ್ಬೋದಾ? ಹಾಡ್ಬೋದು ಮೇಡಮ್. ಪಟ್ಟದಯಗಿಲ ನಟ್ಟುನ ಸ್ಥಿತಿ ಬರುಯ ನರಮಾನಿ, ದೇವಿರು ಪನ್ಪಿನ ಉಂಡೊಂದು ನಂಬೋನುಯ ನರಮಾನಿ, ಕಾಸು ಮಲ್ಪುನ ಆಸೆನಯ ಆ ದೇವೆರಡ ನಟ್ಟುನುಯ, ಪ್ರೀತಿ ತ್ಯಾಗೋಡು ಬದುಕಂಡ ಪೊಂಡು ನಮ್ಮ ಪೊಲ್ಲ ಜೀವನ. ಪಟ್ಟದಯಗಿಲ ನಟ್ಟುನ ಸ್ಥಿತಿ ಬರುಯ ನರಮಾನಿ, ದೇವಿರು ಪನ್ಪಿನ ಉಂಡೊಂದು ನಂಬೋನುಯ ನರಮಾನಿ. ಸ್ವಾರ್ಥೋದ ಸಂಗೊನು ಬುಡ್ದು ಎಡ್ಡೆ ಪೂಬಯ ಕುಲಯ, ಈ ಎಡ್ಡೆ ಪೂಬಯ ಕುಲಯ, ಧರ್ಮೋದ ಸಾದಿಡು ನಡತು ನಿಷ್ಠೆಡು ಬದುಕುಲಯ, ಈ ನಿಷ್ಠೆಡು ಬದುಕುಲಯ. ಕನಿಕದಿಂಜಿನ ದೈವ ಗುಂತಿನ ನೆಲ ಒಂದು, ಬಂಗಾರು ಸಿರಿ ಸತ್ವದ ಪೊರ್ಲುದ ಸ್ಥಾನ ಒಂದು, ದೈವ ಶಕ್ತಿ ನಂಬಿಕೆಡೆ ನಂಬೋಡು ಮಾತೆನ್ನಲ. ಪಟ್ಟದಯಗಿಲ ನಟ್ಟುನ ಸ್ಥಿತಿ ಬರುಯ ನರಮಾನಿ, ದೇವಿರು ಪನ್ಪಿನ ಉಂಡೊಂದು ನಂಬೋನುಯ ನರಮಾನಿ. ದುಃಖೋಗು ಮೂಲ ಕಾರಣ ಪೂರ ಆಸಿನಿ, ನಂಕ್ ಪೂರ ಆಸಿನಿ. ಮದಯೇರಿ ಮಲ್ಲದಿಗಿದ ಈ ಭೂಮಿಗೆ ದಿನ್ನನೆ, ಈ ಭೂಮಿಗೆ ದಿನ್ನನೆ. ತುಪಿನ ಆರು ಮಾತ್ರ ಮಿತ್ತಡೆ ತುವಂದೊಲ್ಲೆರು, ತುದೂಲ ತುವಂದಿಲಕ್ಕ ಮಲ್ತಂಡ ಮಿತ್ತಲೆಪ್ಪೆರು. ದೈವ ಶಕ್ತಿ ನಂಬಿಕೆಡೆ ನಂಬುಡು ಮಾತೆನ್ನಲ. ಪಟ್ಟದಯಗಿಲ ನಟ್ಟುನ ಸ್ಥಿತಿ ಬರುಯ ನರಮಾನಿ, ದೇವಿರು ಪನ್ಪಿನ ಉಂಡೊಂದು ನಂಬೋನುಯ ನರಮಾನಿ. ಒಂದು ಅದ್ಭುತವಾದ ಹಾಡನ್ನ ನಾವು ಕೇಳ್ಕೊಂಡು ಬಂದ್ವಿ.
ಯಾವ ಯಾವ ಕ್ಷೇತ್ರಗಳಲ್ಲಿ ನೀವು ಇದು ಮಾಡಿದ್ದೀರಿ ಸರ್? ಅಂದರೆ ಸರ್ ಅಂದರೆ ಈಗ ಸಂಗೀತ ಒಂದೇ ಅಲ್ಲ, ನೀವು ಸಂಗೀತದಲ್ಲಿ ಈಗ ನೀವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮ್ಮ ಅಚೀವ್ಮೆಂಟ್ಸ್ ಕೂಡ ಇದೆ ಅಲ್ವಾ, ಎಡಿಟಿಂಗ್ ಮತ್ತೆ ಗ್ರಾಫಿಕ್ಸ್, ಇದೆಲ್ಲ ಹೇಗೆ ಕಲ್ತ್ರಿ ಸರ್ ನೀವು? ಎಲ್ಲಿ ಕಲ್ತದ್ದು ನೀವು? ಕಲ್ತದ್ದು ಅದೇ ಹಾಗೆ ಹೇಳಿದಾಗೆ ಎಲ್ಲಿ ನೋಡಿ ಕೂಡ ಕಲ್ತದಲ್ಲ, ಸ್ವಂತ ಬುದ್ಧಿವಂತಿಕೆ ಅಂತ ಹೇಳ್ಬೋದು ಅಷ್ಟೇ. ಸರ್ ಇವಾಗ ನೀವು ಲೈಕ್ ಎಡಿಟಿಂಗ್ ಅನ್ನೆಲ್ಲ ನೀವೇ ಸ್ವತಃ ಕಲ್ತ್ರಿ ಅಲ್ವಾ ಸರ್? ನೀವು ಅದನ್ನು ಶುರು ಮಾಡಲಿಕ್ಕೆ ಸರ್ ನಿಮಗೆ ಹೇಗಿತ್ತು ಅವಾಗಿನ ದಿನಗಳು? ಅವಾಗದಿಂದ ಅಂದರೆ ಮೊಬೈಲಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಎಡಿಟಿಂಗ್. ಮೊಬೈಲಲ್ಲಿ ಸ್ಟಾರ್ಟ್ ಮಾಡಿದ್ದು. ಟಚ್ ಮೊಬೈಲಲ್ಲಿ ಇರಲಿಲ್ಲಲ್ವಾ, ಟಚ್ ಮೊಬೈಲಲ್ಲಿ ತಗೊಂಡು ಅದಕ್ಕಂತಲೇ ತಗೊಂಡು ಸ್ಟಾರ್ಟ್ ಮಾಡಿದ್ದು. ಆವತ್ತಿನಿಂದ ಮೊಬೈಲ್ನಲ್ಲೇ ಸ್ಟಾರ್ಟ್ ಮಾಡಿ ಎಲ್ಲ ಮೊಬೈಲ್ನಲ್ಲೆಲ್ಲ ಇದು ಪೋಸ್ಟರ್ ಡಿಸೈನ್ ಆಗ್ಬೋದು ಅಥವಾ ಲಿರಿಕ್ಸ್ ಬರಿಬೋದು, ಅದರ ಸಾಂಗ್ ಎಲ್ಲ ಕೇಳಿಕೊಂಡು ಎಲ್ಲ ಮೊಬೈಲಲ್ಲೇ ಮಾಡಿದ್ದು. ರೆಕಾರ್ಡಿಂಗ್ ಕೂಡ ಮೊಬೈಲಲ್ಲೇ ಮಾಡಿ ಎಲ್ಲ ಎಡಿಟ್ ಮಾಡಿ ಎಲ್ಲ ಹಾಕಿದ್ದು. ಕೈನ್ ಮಾಸ್ಟರಲ್ಲೆಲ್ಲ ಎಡಿಟ್ ಮಾಡಿ ಎಲ್ಲ ಹಾಕಿ ಇದು ಮಾಡಿದ್ದು. ಆದರೆ ಈಗ ಹಾಗೆಲ್ಲ, ಈಗ ಅಂದರೆ ನನ್ನದೇ ಒಂದು ಚಿಕ್ಕ ತಂಡವನ್ನು ರಚಿಸಿಕೊಂಡು ಅದರಲ್ಲಿ ಒಂದು 2-3 ಮಂದಿಯನ್ನು ಇಟ್ಕೊಂಡು, ಈ ವಿಡಿಯೋಗ್ರಾಫರಿಗೆ ಒಬ್ಬ, ಈ ರೆಕಾರ್ಡಿಂಗ್ ಒಬ್ಬ ಅಂಥೇಳಿ ಅವರೊಂದಿಗೆ ಈಗ ಸ್ವಲ್ಪ ಸಾಧಾರಣ ಒಂದು ಎಂತ ಹೇಳೋದು, ಲೋ ಲೆವೆಲಲ್ಲಿ ಹೋಗ್ತಾ ಉಂಟು ಟೀಮು, ತೊಂದರೆ ಇಲ್ಲ. ಹಾಗೆ ಒಂದು 2-3 ಮಂದಿ ಸಿಂಗರ್ನೆಲ್ಲ ಇಟ್ಕೊಂಡೆಲ್ಲ ನಿಮ್ಮದೇ ಒಂದು ಸ್ವಂತ ತಂಡವನ್ನ ನೀವು ರಚಿಸಿದ್ರಿ ಅಂತ ಆಯ್ತು. ನಿಮ್ಮ ತಂಡದ ಹೆಸರೇನು ಸರ್? ತುಳಸಿ ಕ್ರಿಯೇಷನ್ಸ್ ನಾರಾವಿ ಅಂತೇಳಿ. ನಿಮ್ಮ ಸ್ವಪ್ರಯತ್ನದಿಂದ ನೀವೇ ಹಾಡಿ, ನೀವೇ ಸಂಗೀತ ರಚಿಸಿ, ನೀವೇ ಎಡಿಟಿಂಗ್ ಅನ್ನು ಮಾಡಿ ಈಗ ಒಂದು ದೊಡ್ಡ ತಂಡವನ್ನೆಲ್ಲ ನೀವು ರಚಿಸಿದ್ದೀರಾ ಅಂತ ಆಯ್ತು. ಹೇಗಿದೆ ಸರ್ ನಿಮ್ಮ ತಂಡದವರ ಸಪೋರ್ಟ್? ಈಗ ನೀವು ಒಬ್ಬರೇ ಸಹ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಈಗ ಅವರ ಸಪೋರ್ಟ್ ನಿಮ್ಗೆ ಹೇಗಿರ್ತದೆ? ಹೇಗೆ ಅವ್ರು ನಿಮ್ಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಹಾಗೆ ಹೇಗೆ ನಿಂತಿದ್ದಾರೆ? ತೊಂದರೆ ಇಲ್ಲ, ಬ್ಯಾಕ್ ಗ್ರೌಂಡ್ ಸಪೋರ್ಟ್ ತೊಂದರೆ ಇಲ್ಲ, ಒಳ್ಳೇದುಂಟು. ಅಂದರೆ ಈಗ ಎಂತ ಹೇಳೋದು, ವಿಡಿಯೋಗ್ರಫಿ, ಎಡಿಟಿಂಗ್ ಆಗಲಿ, ಪೋಸ್ಟರ್ ಡಿಸೈನ್ ಆಗಲಿ ಅಥವಾ ಸಾಂಗ್ ರೆಕಾರ್ಡಿಂಗ್ ಮಾಡೋದಿಲ್ಲ ಎಲ್ಲ ಒಬ್ಬನೇ ಮಾಡ್ತಾ ಇದ್ದಾನೆ. ಅಂದರೆ ಯಶವಂತ ಕುಳಲ್ ಗಂಜಿಮಠ ಅಂತೇಳಿ, ಗಂಜಿಮಠ YK ರೆಕಾರ್ಡಿಂಗ್ ಸ್ಟುಡಿಯೋ ಒಂದು, ಎಲ್ಲ ಅವನೇ ನಿರ್ವಹಿಸ್ತಾರೆ, ಅವರೇ ನಿರ್ವಹಿಸ್ತಾರೆ. ಅಂದರೆ ಎಲ್ಲ ಕೆಲಸವನ್ನು ಅವರೇ ನಿರ್ವಹಿಸ್ತಾರೆ. ಹಾಗೆ ನನಗೆ ಒಂದು ಇನ್ನೊಬ್ಬರಿಗೆ ಹೇಳಬೇಕು ಹಾಗೆ ಅಂತೇಳಿ ಬರೋದಿಲ್ಲ. ಮತ್ತು ವಿಡಿಯೋಗ್ರಫಿಯಲ್ಲಿ 7D ಸಂತು ಅಂತೇಳಿ ಸಾಧಾರಣ ಈಗ ಒಂದು ಫೇಮಸ್ ಸಿಂಗರ್ಸ್ನವರದ್ದೆಲ್ಲ ಮಾಡಿದ್ದಾರೆ, ಅವರು ಕೂಡ ವಿಡಿಯೋಗ್ರಫಿ, ಅವರು ಕೂಡ ಇದ್ದಾರೆ ಟೀಮ್ನಲ್ಲಿ, ಅವರು ಕೂಡ ವಿಡಿಯೋಗ್ರಫಿ ಎಲ್ಲ ಮಾಡ್ತಾರೆ. ಈಗ ಒಂದು ಅರ್ಜೆಂಟ್ ಎಲ್ಲ ಇದ್ದರೆ, ಈಗ ಒಂದು ನಮಗೆ ಒಂದು ಏನಾದರೂ ಶೂಟ್ ಎಲ್ಲ ಅರ್ಜೆಂಟ್ ಇರ್ತದೆ, ಬೇರೆ ಯಾರೂ ಕೂಡ ಸಿಗುವುದಿಲ್ಲ. ಹೌದೌದು ಸರ್, ಈಗ ನೀವು ಫುಲ್ ಟೈಮ್ ಎಡಿಟಿಂಗ್ ಅನ್ನೇ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂದರೆ ಇದನ್ನೇ ನೀವು ಫುಲ್ ಟೈಮ್ ವರ್ಕ್ ಆಗಿ ಮಾಡ್ತಾ ಇಲ್ಲ, ನೀವು ಇದನ್ನು ಪಾರ್ಟ್ ಟೈಮ್ ಆಗಿಟ್ಟು ನೀವು ಬೇರೆ ಎಂತಾದರೂ ವರ್ಕ್ ಮಾಡ್ತಾ ಇದ್ದೀರಾ ಸರ್? ಹೌದು, ಇದನ್ನು ಪಾರ್ಟ್ ಟೈಮಲ್ಲಿ ಇಟ್ಕೊಂಡು ಮತ್ತು ಬೇರೆ ಈಗ ಎಂತ ಹೇಳೋದು, ಲೋಕಲ್ ಕೆಲಸಗೆಲ್ಲ ಹೋಗ್ತೇನೆ. ಏನಾದರೂ ಈಗ ಒಂದು ತೋಟದ ಕೆಲಸವ ಅಥವಾ ಪೈಂಟಿಂಗ ಅಥವಾ ಗಾರೆ ಕೆಲಸ, ಸೆಂಟ್ರಿಂಗ್, ಹೀಗೆಲ್ಲ ಹೋಗ್ತೇನೆ, ತೊಂದರೆ ಇಲ್ಲ. ಎಂತ ಕೆಲಸ ಇದ್ರೂ ನೀವು ಅದನ್ನ ಮಾಡ್ತೀರಾ? ಒಟ್ಟಲ್ಲಿ ನಿಮ್ಗೆ ಎಂತಂದ್ರೆ ನಾನೊಂದು ಛಲದಿಂದ ನಾನು ಸಾಧನೆ ಮಾಡಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಆಸಕ್ತಿ ಜಾಸ್ತಿ ಅಷ್ಟೇ. ಹಾಗೆ ಸರ್, ಈಗ ನೀವು ಎಡಿಟಿಂಗ್ ಎಲ್ಲ ಈಗ ಹೇಗೆ ಹೋಗ್ತಾ ಇದೆ ಸರ್? ನಿಮ್ಮ ಸ್ಟುಡಿಯೋ ಕ್ರಿಯೇಷನ್ಸ್ ಇದೆಲ್ಲ ಹೇಗೆ ಹೋಗ್ತಾ ಉಂಟು? ಅಂದ್ರೆ ಫಸ್ಟ್ ನಿಮ್ಗೆ ಕಷ್ಟ ಆಗ್ಲಿಲ್ವಾ ನೀವು ಶುರು ಮಾಡ್ಬೇಕಾದ್ರೆ? ಮಾಡಿದ್ದು ಒಬ್ಬನೇ ಮಾಡಿದ್ದು. ಹೌದು, ಅಲ್ಲ ಈಗ ಕೂಡ ಒಬ್ಬನೇ, ಹಾಗಾದ್ರೆ ಹಾಗೇನಿಲ್ಲ, ಹಾಗೆ ಅವರಿಬ್ಬರ ಒಂದು ಸಪೋರ್ಟ್ನಿಂದ ಸ್ವಲ್ಪ ಎದುರು ಬರ್ಲಿಕ್ಕೆ ಆಗ್ತಾ ಉಂಟು ಅಷ್ಟೇ. ಸರ್, ನೀವೀಗ ಬರೀ ಎಡಿಟಿಂಗ್, ಪೋಸ್ಟರ್ ಎಡಿಟಿಂಗ್ ಮಾತ್ರ ಅಲ್ಲದೆ ಕತೆ, ಕವನ, ಹಿನ್ನೆಲೆ ಇದೆಲ್ಲ ಹೇಗೆ ಸರ್? ಅಂದ್ರೆ ನಿಮ್ಗೆ ಅದು ಹೇಗೆ ಸ್ಫೂರ್ತಿ ಆಯ್ತು ಸರ್, ನಾನು ಇದನ್ನೆಲ್ಲ ಮಾಡ್ಬೇಕು? ಒಂದು ವಾಯ್ಸ್ ಓವರ್ ನಾವು ಕೊಡೋದು ತುಂಬಾ ಕಷ್ಟ ಅಲ್ವಾ? ಹೌದು, ಅಂದ್ರೆ ನೀವು ಒಂದು ವಾಯ್ಸ್ ಕೊಡೋದು ತುಂಬಾ ಕಷ್ಟ, ಅದು ಪ್ರಾಕ್ಟೀಸ್ ಇಲ್ಲದೆ ನಾವು ಸ್ವತಃ ನಾವೇ ಕಲಿಯೋದು ತುಂಬಾ ಕಷ್ಟ. ಅಂದ್ರೆ ನೀವು ಅದನ್ನೆಲ್ಲ ಹೇಗೆ ಕಲ್ತ್ರಿ? ಹಿನ್ನೆಲೆ ಧ್ವನಿ ಅಂದರೆ ಅದು ಒಂದೀಗ ಸಾಂಗ್ ಮಾಡುವಾಗ ಮೊದಲಿಗೆ ಒಂದು ಸ್ವಲ್ಪ ಅದರ ಬಗ್ಗೆ ಒಂದು ಹೇಳಬೇಕು. ಈಗ ಒಂದು ಕೊರಗಜ್ಜನ ಸಾಂಗ್ ಅಂತ ಹೇಳಿದರೆ ಕೊರಗಜ್ಜನ ಬಗ್ಗೆ ಒಂದು 2 ಲೈನ್ ಆದರೂ ಒಂದು ಹೇಳಬೇಕು. ಹಾಗೆ ಒಮ್ಮೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದವ ಹಿನ್ನೆಲೆ ಧ್ವನಿ ಸ್ಟಾರ್ಟ್ ಮಾಡಿದೆ, ನನ್ನ ಸಾಂಗಿನ ಮುಖಾಂತರವೇ ಹಿನ್ನೆಲೆ ಧ್ವನಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಎಂತ ಆಯ್ತು ಅಂತ ಹೇಳಿದರೆ, ಈಗ ಜಾತ್ರೆ, ನೇಮೋತ್ಸವ ಈಗಿಲ್ಲ ಇರುವಾಗ ಕೆಲವರು ಅನೌನ್ಸ್ಮೆಂಟಿಗೆ ಕರಿತಾ ಇದ್ರು, ಅಂದರೆ ಬ್ಯಾಕ್ಗ್ರೌಂಡ್ ಅನೌನ್ಸ್ಮೆಂಟಿಗೆ. ಈಗ ಇದು ಹೋಗುವ ಗಾಡಿಗಳಲ್ಲೆಲ್ಲ ಹಾಕ್ಕೊಂಡು ಹೋಗ್ತಾರಲ್ವ ಅನೌನ್ಸ್ಮೆಂಟ್ಗೆ. ಹಾಗೆ ಒಂದು ಮೊದಲನೇ ಹಿನ್ನೆಲೆ ಧ್ವನಿಯಾಗಿ ಅಂದರೆ ಅನೌನ್ಸ್ಮೆಂಟ್ ಆಗಿ ನಾನು ಶ್ರೀ ಕ್ಷೇತ್ರ ಬೆಂಜನ ಪದವಿದು ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದವ. ಈಗ ಅದು ಕೂಡ ಹಿನ್ನೆಲೆ ಧ್ವನಿ ಕೂಡ ಸಾಧಾರಣ ಒಂದು 50ಗಿಂತಲೂ ಜಾಸ್ತಿ ಕ್ಷೇತ್ರಗಳಿದ್ದೆಲ್ಲ ಕೊಟ್ಟಿದ್ದೇನೆ. ಸರ್, ನೀವು ಹಿನ್ನೆಲೆ ಗಾಯಕರಾಗಿ ತುಂಬ ವಾಯ್ಸ್ ಓವರ್ಸ್ ಎಲ್ಲ ಕೊಟ್ಟಿದ್ದೀರಲ್ವ, ನಮಗಾಗಿ ಒಂದು ವಾಯ್ಸ್ ಓವರ್ ನೀವು ಹೇಳ್ಬೋದಾ ಸರ್? ಹೇಳ್ತೀನಿ.
ಓಕೆ. ತುಳುವನಾಡದ ಪಂಚವರ್ಣದ ಈ ಪುಣ್ಯ ತುಳುವನಾಡ ಮನ್ನಡೆ ತನ್ನ ಕಲೆ ಕಾರ್ಮಿಕರು ಮೆರೆಯೊಂದಿಪ್ಪು ನಂಚಿನ ದೈವ ಸ್ವಾಮಿ ಕೊರಗಜ್ಜ ಇಂಚಿತಿ ದೈವದ ಮಹಿಮೇನು ಸಾರು ನಂಚಿನ ಧರ್ಮದ ಉಳ್ಳಾಯ ಪನ್ಪಿನ ಸ್ವಾಮಿ ಕೊರಗಜ್ಜ ದೈವದ ಧರ್ಮದ ಉಳ್ಳಾಯ ಪನ್ಪಿನ ತುಳು ಭಕ್ತಿ ಸುಗಿಪುನು ಹಿರೇ ಮಟ್ಟೆಲ್ಗೆ ಪಾಡೊಂದುಲ್ಲ ಅಜ್ಜ ಅಂತೇಳಿ ಹೇಳುದು. ಅಂದರೆ ಇದು ನಾನು ಸ್ವಲ್ಪ ಹೇಳಿದ್ದು, ಅಂದರೆ ಎಲ್ಲ ಮರೆತೋಗಿದೆ, ತುಂಬ ಬರ್ದಿದ್ದೀನಲ್ಲ ಹಾಗೆ. ಸರ್, ಈಗ ನೀವು ಬರೀ ಹಿನ್ನೆಲೆ ಗಾಯನ ಅಲ್ಲದೇನೆ ಛಾಯಾಗ್ರಹಣ ಮತ್ತೆ ಕತೆ ಇದನ್ನೆಲ್ಲ ಬರ್ದಿದ್ದೀರಲ್ಲ, ಯಾವ್ಯಾವ ಥರ ಕತೆಗಳನ್ನ ಬರ್ದಿದ್ದೀರಾ ಸರ್ ನೀವು? ಕವನ ಒಂದು ಬರ್ದಿದ್ದೇನೆ ಅಜ್ಜಿದೆಲ್ಲ. ಅಂದರೆ ಮೊನ್ನೆ ಒಂದು ಕುಂದಾಪುರ ಕಲಾವಿದ ಅಂತೇಳಿ ಒಂದು ಟೀಮ್ ಮಾಡಿದರು. ಆ ಟೀಮ್ನಲ್ಲಿ ಸಾಧಾರಣ ಹೆಚ್ಚು ಕವಿಗಳನ್ನೆಲ್ಲ ಒಳಗೊಂಡಂಥ ಟೀಮ್ ಅದು. ಅದರಲ್ಲಿ ಒಂದು ಕವನದ್ದು ಶೀರ್ಷಿಕೆ ಎಲ್ಲ ಕೊಟ್ಟಿದ್ರು ತುಂಬ. ಅದರಲ್ಲಿ ಒಂದು ಅಜ್ಜಿದು ಕವನ ಕೊಟ್ಟಿದ್ರು. ಅದರಲ್ಲಿ ಅಜ್ಜಿದು ಕವನದಲ್ಲಿ ಒಂದು ಅಂದರೆ ಈಗ ಒಂದು ಕವನನ್ನೆಲ್ಲ ಬರೀಲಿಕ್ಕೆ ಒಂದು ಎಂತಾದರೂ ಸ್ಫೂರ್ತಿ ಇರ್ತದೆ ಸರ್. ಅಂದರೆ ಹೇಗೆ ಶುರು ಮಾಡಿದ್ರಿ ನೀವು ಫಸ್ಟಿಗೆ ಅದನ್ನು? ಕವನ ಅಂತ ಹೇಳಿದರೆ ಒಬ್ಬರು ಕೇರಳದವರು ಅಕ್ಕ ಇದ್ದರು, ಶ್ವೇತಾ ಕಜೆ ಅಂತೇಳಿ. ಕವನ ಕವನ ಮತ್ತು ಕತೆ ಎಲ್ಲ ಬರೀಲಿಕ್ಕೆ ಅವರನ್ನು ನೋಡಿ ಕಲ್ತದ್ದು ಅಂತ ಹೇಳ್ಬೋದು. ಅಂದರೆ ಅವರೀಗ ತೀರಿ ಹೋದರು. ಕವನ ಕತೆ ಎಲ್ಲ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ ಅವರಿಂದಲೇ. ಸರ್, ಈಗ ಸಂಗೀತ ಶಾಲೆಗೆ ಹೋಗಿ ನೀವು ಸಂಗೀತವನ್ನು ಕಲ್ತಿದ್ದೀರಾ, ಇಲ್ಲ ಸಂಗೀತ ಈಗ ಹೀಗೆ ನೀವು ಶುರು ಮಾಡಿದ್ದ? ಸಂಗೀತ ಶಾಲೆಗೆ ಅಂತ ಕೂಡ ಹೋಗಲಿಲ್ಲ, ಹೀಗೆ ಮೊಬೈಲಲ್ಲಿ ನೋಡಿ ಕಲ್ತದ್ದು ಸಂಗೀತವನ್ನು. ಸರ್, ಯಾವ ಸಾಂಗ್ಗಳನ್ನ ಆಡ್ತೀರಾ ಸರ್ ನೀವು? ನಾನು ನನ್ನ ಧ್ವನಿಗೆ ಮ್ಯಾಚ್ ಆಗುವಂಥ ಸಾಂಗ್ ಡೆವೋಷನಲ್ ಮಾತ್ರ. ಹಾಗಾಗಿ ಅತಿ ಹೆಚ್ಚಿನಾಗಿ ಡೆವೋಷನಲ್ ಮಾತ್ರ ಹಾಡು. ಅಂದರೆ ಬೇರೆ ಕೂಡ ಹಾಡ್ತೇನೆ, ಹಾಡಿದ್ದೇನೆ, ಜಾಸ್ತಿ ಡೆವೋಷನಲ್ ಮಾತ್ರ, ದೇವರದ್ದು ಸಾಂಗ್ ಮಾತ್ರ. ಸರ್, ಯಾವ ಲ್ಯಾಂಗ್ವೇಜಲ್ಲಿ ನೀವು ಹಾಡ್ತೀರಾ? ತುಳು ಮತ್ತು ಕನ್ನಡ ಮಾತ್ರ. ಸರ್, ನಮಗಾಗಿ ನೀವು ಒಂದು ಹಾಡನ್ನು ಹಾಡ್ಬೋದಾ ಸರ್? ಖಂಡಿತ ಹಾಡ್ತೇನೆ. ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲ ದೈವೋ ಬ್ರಹ್ಮ ಕಪ್ಪು ಕಳೆದು ಬೊಲ್ಪು ಕೊರ್ಲ ಕುಲದೈವೋ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಎಂಕ್ಲು ಕತ್ತಲೆ ಕೋನೆಡುವುಲ್ಲ ವರಸಾದಿತೋ ಚಾವು ಬೋಲ ಇಂಕ್ಲು ಕತ್ತಲೆ ಕೋನೆಡುವುಲ್ಲ ವರಸಾದಿತೋ ಚಾವು ಬೋಲ பொருளு பாத்தர பண்டது திண்டு மூலிடு பாடிரு தருஷன கொல்லாவோ பிரம்மா ಕೆಮ್ಮಲಿತ ಬ್ರಹ್ಮ ಇಂಕ್ಲೆ ಕುಲ ದೈವೋ ಬ್ರಹ್ಮ ಅಪ್ಪೆ ಪಂಡಿನ ಪರಕೆ ಇಂಕ್ಲು ಪೊರ್ಲುಡೆ ಸಂದಾದ ಅಪ್ಪೆ ಪಂಡಿನ ಪರಕೆ ಇಂಕ್ಲು ಪೊರ್ಲುಡೆ ಸಂದಾದ ತಪ್ಪು ಮಲ್ತಿನ ಬಾಲೆನು ಪಂದಡ ಆಪು ಮಲ್ಪೊಡು ಕುಲ ದೈವ ದರುಶನ ಕೊರ್ಲಾವೋ ದೈವ ಕೆಮ್ಮಲಿತ ಬ್ರಹ್ಮ ಇಂಕ್ಲ ಕುಲ ದೈವೋ ಬ್ರಹ್ಮ ಈ ಪೂಜೆ ಕರೀದ್ ಜೈದ ಇಂಕ್ಲು ಪೊರ್ತೋ ತತ್ತದ ಬೈದ ಕೋಟಿ ಚೆನ್ನಯೇ ಸತ್ಯುಡು ನಡತಿ ಬಾಳೆನು ಪಂದಾಂಡ ದರುಶನ ಕೊಲ್ಲೇವೋ ಬ್ರಹ್ಮ ಕೆಮ್ಮಲಿತ ಬ್ರಹ್ಮ
ದಾಖಲಾಗಿದೆ, ಬಹಳಷ್ಟು ಪುರಸ್ಕಾರಗಳು ಸಿಕ್ಕಿದೆ. ಎಷ್ಟು ಪುರಸ್ಕಾರ, ಎಷ್ಟು ಸನ್ಮಾನಗಳಾಗಿದೆ ಸರ್? ಸನ್ಮಾನಗಳು ತುಂಬ ಸಿಕ್ಕಿವೆ, ಅದು ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಸನ್ಮಾನಗಳು ತುಂಬ ಸಿಕ್ಕಿವೆ. ಹಾಗಾದರೆ ಪುರಸ್ಕಾರಗಳು ಮೊನ್ನೆ ತಾನೇ ಒಂದು ಉಳ್ಳಂಜೆಯಲ್ಲಿ ನಡೆದಂತಹ ಒಂದು ಯಕ್ಷಗಾನ ಕಾವ್ಯ ತರಂಗಿಣಿ ಅಂತೇಳಿ ಸಂಧ್ಯಾ ಪೂಜಾರಿ ದರ್ಬೆಯವರದ್ದು, ಅವರ ಟೀಮ್ನಲ್ಲಿ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಪುರಸ್ಕಾರ ಸಿಕ್ಕಿದೆ. ಸಹಾಯಧನ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಮನೆ ಸ್ವಲ್ಪ ಪರಿಸ್ಥಿತಿ ಹಾಳಾಗಿ ಉಂಟು, ಹಾಗಾಗಿ ಒಂದು ಅದರೊಂದಿಗೆ ಸನ್ಮಾನ ಮತ್ತು ಗೌರವ ಪುರಸ್ಕಾರದೊಂದಿಗೆ ಒಂದು ಸಹಾಯಧನ ಕೂಡ ಕೊಟ್ಟಿದ್ದಾರೆ. ಕೊರಗಜ್ಜನ ಕ್ಷೇತ್ರಗಳಲ್ಲೆಲ್ಲ ತುಂಬ ಸಿಕ್ಕಿವೆ. ಅಂದರೆ ವ್ಯಂಜನ ಪದವು ಇರ್ಬೋದು, ಅಥವಾ ಮಾದುಗೋಡಿ ಇರ್ಬೋದು, ಅಥವಾ ಇಲ್ಲಿ ನಮ್ಮದು ಬಲ್ಲಿಯೊಟ್ಟು ಕ್ಷೇತ್ರ, ಆಮೇಲೆ ಜಪ್ಪಿನ ಮೊಗರಲ್ಲಿ ಬಹಳ ಅಜ್ಜನ ಕ್ಷೇತ್ರದಲ್ಲಿ ತುಂಬ ಸಿಕ್ಕಿದೆ, ತುಂಬ ಸಿಕ್ಕಿದೆ. ಆಮೇಲೆ ಬೆಲಟಜ್ಜಂದು ಕ್ಷೇತ್ರ, ಅದು ಕೊರಗಜ್ಜ ಥರನೇ, ಕೊರಗಜ್ಜ ಅಲ್ಲ ಬೆಲಟಜ್ಜ ಅಂತೇಳಿ, ಅದು ಇಲ್ಲಿ ಅಡ್ಕಮಾರ ಅಂತೇಳಿ ಒಂದು ಕ್ಷೇತ್ರ, ಅಲ್ಲಿಯೂ ಕೂಡ ಸಿಕ್ಕಿದೆ. ಅಂದರೆ ಎಲ್ಲ ಕ್ಷೇತ್ರಗಳಿದ್ದು ಒಂದು 3 ಸಾಂಗ್ ಬರೆದಿದ್ದೇನೆ. ಹೌದು, ಹೈಯೆಸ್ಟ್ ಅಂತ ಹೇಳಿದರೆ ಬೆಂಜನ ಪದ ಕ್ಷೇತ್ರ, ಅಲ್ಲಿದ್ದು ತುಂಬ ಬರೆದಿದ್ದೇನೆ, ಭಾಳ ಸಾಂಗ್ ಬರೆದಿದ್ದೇನೆ. ಮತ್ತು ನನಗೆ ಒಂದು ಸಂತೋಷ ಎಂತ ಹೇಳಿದರೆ, ಅಲ್ಲಿದ್ದು ಈಗ ಎಂತ ಹೇಳೋದು, ಫೇಮಸ್ ಸಿಂಗರ್ಸ್ನವ್ರದ್ದೆಲ್ಲ ತುಂಬ ಜನ ಅಲ್ಲಿದ್ದು ಸಾಂಗ್ ಬರೆದದ್ದಾಗಲಿ ಹಾಡಿದ್ದಾಗಲಿ ತುಂಬ ಮಂದಿ ಮಾಡಿದ್ದಾರೆ. ಆದರೆ ಅತಿ ಹೆಚ್ಚಿನ ವ್ಯೂಸ್ ಆಗಲಿ ಅಥವಾ ಜನರಿಗೆ ಇಷ್ಟವಾದ ಹಾಡು ಅಂತ ಹೇಳಿದ್ರೆ ಅದು ನನ್ನ ಸಾಹಿತ್ಯದಲ್ಲಿ ಅಂತ ಹೇಳಿದರೆ, ಅದು ಕೂಡ ನಾನೇ ಹಾಡಿ ನಾನೇ ಅಭಿನಯ ಮಾಡಿದ್ದೆ ಅಂತ ಹೇಳಿದರೆ ಅದೊಂದು ನನಗೆ ತುಂಬ ಸಂತೋಷ ಕೊಡುವಂಥ ವಿಷಯ. ಸರ್, ನಮಗೋಸ್ಕರ ನೀವು ಆ ಹಾಡನ್ನು ನಮಗೆ ಹಾಡ್ಬೋದಾ ಸರ್? ಹಾಂ, ಖಂಡಿತವಾಗ್ಲೂ ಹಾಡು. ಸ್ವಾಮಿ ಕೊರಗಜ್ಜ ಇರೆನೇ ಸುಗಿತೊಂದು, ಸ್ವಾಮಿ ಕೊರಗಜ್ಜ ಇರೆನೇ ಸುಗಿತೊಂದು, ಭಕ್ತಿ ಉಡಲ ಸುಗಿಪೂಡು ಪಾರು ಬತ್ತೆ ಇರೆ ನಡೆಯೇ, ಭಕ್ತಿ ಉಡಲ ಸುಗಿಪೂಡು ಪಾರು ಬತ್ತೆ ಇರೆ ನಡೆಯೇ, ಬೆಂಚನ ಪದವುದ ಮನ್ನಡ ನೆಲೆತಿನ ಧರ್ಮದ ಉಳ್ಳಾಯೇ, ಬೆಂಚನ ಪದವುದ ಮನ್ನಡ ನೆಲೆತಿನ ಧರ್ಮದ ಉಳ್ಳಾಯೇ, ಕೈನು ಮುಗಿಯೊಂದು ಅಡ್ಡ ಬೂರೊಂದು ತರೆನು ಇರಿಗು ತಗ್ಗಾವೆ, ಕೈನು ಮುಗಿಯೊಂದು ಅಡ್ಡ ಬೂರೊಂದು ತರೆನು ಇರಿಗು ತಗ್ಗಾವೆ, ಸ್ವಾಮಿ ಕೊರಗಜ್ಜ ಇರೆನೇ ಸುಗಿತೊಂದು, ಸ್ವಾಮಿ ಕೊರಗಜ್ಜ ಇರೆನೇ ಸುಗಿತೊಂದು, ಬತ್ತಿ ಭಕ್ತೆರೆನ ಬೇನೆನ ಮಾಜದ ಸುಖನು ಕೊರುಲಿ ಅಜ್ಜ, ಬೀಡ ಚಕ್ಕುಲಿ ಹೆಸರು ಪರಕೆಲ ಇರೆಗು ಸಂದ ಒಂದೇ, ಮಲ್ತಿನ ತಪ್ಪುಗು ಮಾಪುನು ಕೇನೊಂದು ಭಕ್ತಿಡೆ ಇರೆ ನೆನೆ ತೊಂದು, ಮಲ್ತಿನ ತಪ್ಪುಗು ಮಾಪುನು ಕೇನೊಂದು ಭಕ್ತಿಡೆ ಇರೆ ಸುಗಿತೊಂದು, ಬೆಂಚನ ಪದವುದ ಮನ್ನಡೆ ನೆಲೆತಿನ ಧರ್ಮದ ಉಳ್ಳಾಯೇ, ಬೆಂಚನ ಪದವುದ ಮನ್ನಡೆ ನೆಲೆತಿನ ಧರ್ಮದ ಉಳ್ಳಾಯೇ, ಕೈನು ಮುಗಿಯೊಂದು ಅಡ್ಡ ಬೂರೊಂದು ತರೆನು ಇರೆಗು ತಗ್ಗಾವೆ, ಕೈನು ಮುಗಿಯೊಂದು ಅಡ್ಡ ಬೂರೊಂದು ತರೆನು ಇರೆಗು ತಗ್ಗಾವೆ, ಸ್ವಾಮಿ ಕೊರಗಜ್ಜ ಇರೆನೇ ಸುಗಿತೊಂದು, ಸ್ವಾಮಿ ಕೊರಗಜ್ಜ ಇರೆನೇ ಸುಗಿತೊಂದು, ಪೂತ ಪೂಜೆಯ ಗೆಲುದ ಸೇವೆಲ ಇರೆಗು ಭಕ್ತಿಡು ಕೊರುದು, ಕಷ್ಟ ಬನ್ನಗ ಪಾರು ಬರುವೆಯೇ ಇರೆನ ಸನ್ನಿಧಾನೋಗು, ಗತ್ತು ಮಲ್ಲದಿಗೆ ಇರೆಡ ನಡಪಂದು ಕೊರುವರೆಗೇನೋ ಈರು, ಗತ್ತು ಮಲ್ಲದಿಗೆ ಇರೆಡ ನಡಪಂದು ಕೊರುವರೆಗೇನೋ ಈರು, ಮೋಕೆಡೆ ಬತ್ತಂಡ ಜೋಕೆಡೆ ಈರು ಅಪ್ಪೆ ಲೆಕ್ಕ ಮಾನಾದು, ಮೋಕೆಡೆ ಬತ್ತಂಡ ಜೋಕೆಡೆ ಈರು ಅಪ್ಪೆ ಲೆಕ್ಕ ಮಾನಾದು, ಕೈನು ಮುಗಿಯೊಂದು ಅಡ್ಡ ಬೂರೊಂದು ತರೆನು ಇರೆಗು ತಗ್ಗಾವೆ, ಕೈನು ಮುಗಿಯೊಂದು ಅಡ್ಡ ಬೂರೊಂದು ತರೆನು ಇರೆಗು ತಗ್ಗಾವೆ, ಸ್ವಾಮಿ ಕೊರಗಜ್ಜ ಇರೆನೇ ಸುಗಿತೊಂದು, ಸ್ವಾಮಿ ಕೊರಗಜ್ಜ ಇರೆನೇ ಸುಗಿತೊಂದು. ಸರ್, ನಿಮ್ಮ ಸ್ವತಃ ತುಳಸಿ ಕ್ರಿಯೇಷನ್ಸ್ ಅನ್ನುವ ನಿಮ್ಮ ಕ್ರಿಯೇಷನ್ಸ್ ಇಂದ ನೀವು ಹೊಸ ಕಲಾವಿದರನ್ನ ನಮಗೆಲ್ಲ ಪರಿಚಯಿಸಿದ್ದೀರಾ. ಎಷ್ಟು ಕಲಾವಿದರನ್ನ ನೀವು ಪರಿಚಯಿಸಿದ್ದೀರಾ ಸರ್? ಯಾರ್ಯಾರು ಅವರೆಲ್ಲ? ತುಂಬ ಕಲಾವಿದರನ್ನು ಪರಿಚಯಿಸಿದ್ದೇನೆ. ಕೆಲವರು ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ, ಕೆಲವರು ನೆನಪಿನಲ್ಲಿ ಇಟ್ಕೊಂಡಿಲ್ಲ. ಈಗ ಒಂದು ಜಿ ಕನ್ನಡದಲ್ಲಿ ಫೇಮಸ್ ಆಗಿರುವಂತಹ ತನುಶ್ರೀ ಅವರನ್ನು, ಅದಲ್ಲದೆ ಈಗ ಹೊಸ ಕಲಾವಿದರು ಅಂದರೆ ಸಂಗೀತ ಅಂದರೆ ಎಂತ ಅಂತೇಳಿ ಗೊತ್ತಿರದವರು,
ಅವರನಿಗೆ ಸಂಗೀತವನ್ನು ಕಲಿತು ಅವರಿಗೆ ಕಲಿಸಿ ನಾನೇ ಸ್ವತಃ ಕಾಲ್ ಮಾಡಿ ಎಲ್ಲ ಕಲಿಸಿ ಕಾಲ್ನಲ್ಲಿ ಕಲಿಸಿ ಅವರನ್ನು ಒಂದು ಎಂತ ಹೇಳಿದ್ದು ಒಂದು ಈಗ ಜನರ ಮುಂದೆ ಅವರು ಕೂಡ ಒಂದು ಸಂಗೀತಗಾರರು ಅಂದರೆ ಗಾಯಕಿ ಅಥವಾ ಗಾಯಕರು ಅಂತೇಳಿ ಗುರುತಿಸುವ ಹಾಗೆ ಮಾಡಿದ್ದೇನೆ. ಅವರದ್ದೊಂದು ಹೆಸರು ಹೇಳ್ತೇನೆ ನಾನು ಬೇಕಾದರೆ. ಮೊದಲನೇದಾಗಿ ಆದೀಕ್ಷ ಎಸ್ ಪಡಂಗಾಡಿ ಅಂತೇಳಿ ಒಬ್ಬಳು, ಅವರು ಕೂಡ ಹಾಗೇನೆ ಸಂಗೀತ ಅಂದರೆ ಎಂತಂತೇಳಿ ಗೊತ್ತಿರಲಿಲ್ಲ. ಅಂದರೆ ಭಜನೆಗೆಲ್ಲ ಹೋಗ್ತಾಯಿದ್ರು, ಅಂದರೆ ಸಂಗೀತದ್ದು ಅಷ್ಟೊಂದು ಆಸಕ್ತಿ ಇರಲಿಲ್ಲ ಗಾಯನದು. ಹಾಗೆ ಹೀಗೇ ಮಾತನಾಡಿಕೊಂಡು ಇರುವಾಗ ಗಾಯನದ ಮೇಲೆ ಏನೋ ಅವಳಿಗೆ ಕೂಡ ಒಂದು ಆಸಕ್ತಿ ಇತ್ತು. ಆದರೆ ಮನೆಯಲ್ಲಿ ಪರ್ಮಿಷನ್ ಇಲ್ಲದೆ ಎಲ್ಲ ಇತ್ತು. ಮತ್ತು ಕೊನೆಗೆ ಹೇಗೋ ಪರ್ಮಿಷನ್ ಸಿಕ್ಕಿ ಗಾಯನದಲ್ಲಿ ಮುಂದೆ ಬಂದರು. ಅವರು ಕೂಡ ಮಾಣಿಕ್ಯ ರೂಪ ಅಂತೇಳಿ ಒಂದು ಆಲ್ಬಮ್ ಸಾಂಗ್ನ ಮೂಲಕ ತುಂಬ ಜನ ಮಾತು ಕೂಡ ಆಗಿದ್ದಾರೆ. ಆಮೇಲೆ ಹರ್ಷಿತಾ ಸುಳ್ಳಿ ಅಂತೇಳಿ, ದಿವ್ಯ ವಿದ್ಯೆ ಅಂತೇಳಿ. ಆಮೇಲೆ ಸರ್ ನೀವು ಸ್ವತಃ ನಿಮ್ಮ ಒಂದು ತಂಡವನ್ನು ನೀವು ಸ್ಟಾರ್ಟ್ ಮಾಡಿದ್ದೀರಾ, ತುಳಸಿ ಕ್ರಿಯೇಷನ್ಸ್ ಅಂತ. ನೀವು ಈ ತಂಡವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಹಿನ್ನೆಲೆ ಇರ್ತದಲ್ವ, ಹೇಗೆ ಸ್ಟಾರ್ಟ್ ಮಾಡಿದ್ರಿ ಸರ್? ನಿಮಗೆ ಕಷ್ಟ ಆಗಲಿಲ್ವಾ ತಂಡವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ? ಹೌದು, ಕಷ್ಟ ತುಂಬ ಆಯಿತು. ಅಂದರೆ ಮೊದಲಿಗೆ ಪಿಂಗಾರ ಅಂತೇಳಿ ಒಂದು ಹೆಸರಿನ ಮೂಲಕ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡ್ತಾ 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 ಮೊದಲು ಬಂದ ಹಾಗೆಯೇ ಮತ್ತೊಂದು ಅದು ಮೂಡುಬಿದ್ರೆಯಲ್ಲಿ ಒಂದು ಪಿಂಗಾರ ಕಲಾವಿದರು ಅಂತೇಳಿ ಒಂದು ತಂಡ ಇದೆ. ಆ ತಂಡಕ್ಕೂ ನನ್ನ ತಂಡಕ್ಕೆ ಅದು ಅಂದರೆ ಆಲ್ರೆಡಿ ಒಂದು ತಂಡವನ್ನು ನಾವು ಪುನಃ ಇದು ಮಾಡಬಾರ್ದಲ್ವ. ಹಾಗಾಗಿ ಮತ್ತೆ ಹೆಸರನ್ನು ನಾನು ಚೇಂಜ್ ಮಾಡಿದೆ, ತುಳಸಿ ಅಂತ ಇಟ್ಟೆ. ಆ ದೇವರನ್ನು ನೆನೆಸ್ಕೊಂಡು ತುಳಸಿ ಅಂತ ಹೆಸರಿಗಿಟ್ಟೆ. ಇತ್ತೀಚೆಗೆ ಕೆಲವರು ತುಂಬ ಟೀಕೆ ಎಲ್ಲ ಮಾಡಿದರು, ತುಂಬ ಟೀಕೆ ಆಗಲಿ ಬೇಸರ ಆಗಲಿ ಅಥವಾ ನಂಜಿ ಅಸೂಯೆ ಎಲ್ಲ ಸ್ಟಾಪ್ ಮಾಡುವ ಅಂತೇಳಿ ಬಿಟ್ಟದ್ದು ಕೂಡ ಇದೆ. ಯಾವುದು ಕೂಡ ಬೇಡ, ಇನ್ನು ಸ್ಟಾಪ್ ಮಾಡಿಬಿಡುವ ಅಂತೇಳಿ. ಮನೆ ಆಯಿತು, ನಮ್ಮ ಮನೆಯದು ಕೆಲಸ ಆಯಿತು ಅಂತೇಳಿ ಸುಮ್ಮನೆ ಬಿಟ್ಟಿದ್ದೆ. ಆದರೆ ಕೆಲವರು ಹೆಚ್ಚಿನವ್ರದ್ದು ಕಾಲ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನಾನು ಪೋಸ್ಟ್ ಕೂಡ ಹಾಕಿದ್ದೆ, FB ಯಲ್ಲಿ, ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಪೋಸ್ಟ್ ಎಲ್ಲ ಹಾಕಿದ್ದೆ. ಅಂದರೆ ಇನ್ನು ಯಾವುದಕ್ಕೂ ಇಲ್ಲ, ನಾನು ಎಲ್ಲವನ್ನು ನಾನು ಇಲ್ಲಿಗೆ ಮುಗಿಸ್ಕೊಳ್ತೇನೆ ಅಂತೇಳಿ. ಅಂದರೆ ತುಂಬ ಕಾಲ್ ಎಲ್ಲ ಬಂತು, ಯಾಕೆ ಹಾಗೆ ಮಾಡ್ತಿ, ನಿಮಗೆ ನಮ್ಮದು ಸಪೋರ್ಟ್ ಇದೆ, ಮುಂದೆ ಹೋಗು, ಟೀಕೆಗೆಲ್ಲ ಇದು ಮಾಡಬೇಡ ಅಂತೇಳಿ. ತುಂಬ ಜನರೆಲ್ಲ ಒಂಥರ ಇದು ಎಂತ ಹೇಳೋದು, ಪ್ರೋತ್ಸಾಹದ ಮಾತನ್ನೆಲ್ಲ ಆಡಿದರು. ಆಮೇಲೆ ಹೌದಲ್ವಾ, ಯಾಕೆ ನಾನು ಆ ರೀತಿ ಮಾಡಿದೆ, ನಾನು ಆ ರೀತಿ ಮಾಡಿದರೆ ಇನ್ನೂ ಹೆಚ್ಚಿನವರು ಕಲಾವಿದರು ಮುಂದೆ ಬರಲಿಕ್ಕೆ ಆಗೋದಿಲ್ಲ, ಇನ್ನೂ ಹೆಚ್ಚಿನವರನ್ನು ಮುಂದೆ ಕರಿಬೇಕು, 50 ಅಲ್ಲ ಇನ್ನೂ ಕೂಡ 100, 150 ಹಾಗೆ ಸಾಂಗ್ಗಳನ್ನೆಲ್ಲ ಮಾಡಬೇಕು ಅಂತೇಳಿ ಒಂದು ಹಠದಿಂದ ಮತ್ತೆ ಪುನಃ ಸ್ಟಾರ್ಟ್ ಮಾಡಿದ್ವಿ. ಯಾರ ಟೀಕೆಗಳಿಗೂ ಯಾರಿಂತ ಹೇಳಿದ್ರು ನೀವು ಮುಂದೆ ಹೋಗಲೇಬೇಕು, ನನ್ನ ಜೀವನದಲ್ಲಿ ಹೊಸ ಹೊಸ ಕಲಾವಿದರ ಪರಿಚಯವನ್ನು ನಮ್ಮ ಜನರಿಗೆ ಮಾಡಬೇಕು ಅಂತ ನೀವು ಮುಂದೆ ಹೋಗಿದ್ರಿ. ಸರ್ ನೀವು ಬರೀ ನಿಮ್ಮ ಸ್ವತಃ ಸಂಗೀತ ಅಥವಾ ಇದಲ್ಲದೆ ನೀವು ಯಾವುದಾದ್ರೂ ಫೇಸ್ಬುಕ್ ಲೈವ್ಗಳಲ್ಲೆಲ್ಲ ಹಾಡಿದ್ದೀರಾ ಸರ್? ಹೌದು, ಫೇಸ್ಬುಕ್ ಒಂದು 2-3 ಪೇಜ್ನಲ್ಲಿ ಫೇಸ್ಬುಕ್ ಲೈವಲ್ಲಿ ಕೂಡ ಹಾಡಿದ್ದೇನೆ. ಅಮ್ಮ ಅಂತ ಒಂದೆರಡು ಫೇಸ್ಬುಕ್ ಪೇಜ್ ಇತ್ತು, ಅದರಲ್ಲಿ ಮೊದಲ ಲೈವನ್ನು ಕೊಟ್ಟೆ. ಆಮೇಲೆ ತದನಂತರ ಇದು ಪ್ರಶಾಂತ್ ರಿಂಗ್ ಅವರ ಪೇಜಲ್ಲಿ ಕೊಟ್ಟೆ, ಗಾಯಕರು ಪ್ರಶಾಂತ್ ರಿಂಗ್. ಆಮೇಲೆ ಈಗ ಮೂರನೇದಾಗಿ ಇತ್ತೀಚೆಗೆ ಅಷ್ಟೇ ಮಹಿಮಾ ಬಜಗುಳಿ ಅವರದ್ದು ಫೇಸ್ಬುಕ್ ಪೇಜ್ನಲ್ಲಿ ಕೂಡ ಲೈವ್ ಬಂದು. ಸರ್ ಅದರದ್ದು ಕಮೆಂಟ್ಸ್ ಅಥವಾ ಇದೆಲ್ಲ ಹೇಗಿತ್ತು ಸರ್? ನೀವು ಅದನ್ನು ಫಸ್ಟ್ ಟೈಮ್ ಹಾಡಿದಾಗ ನಿಮ್ಮ ಸಂಗೀತಕ್ಕೆ ಪ್ರೇಕ್ಷಕರ ಕಮೆಂಟ್ಸ್ ಅಥವಾ ಪ್ರೋತ್ಸಾಹ ಎಲ್ಲ ಹೇಗಿತ್ತು? ತೊಂದರೆ ಇಲ್ಲ, ಎಲ್ಲರೂ ಸಾಧಾರಣ, ಕೆಲವರು ಟೀಕೆ ಮಾಡಿದ್ರು, ಕೆಲವರು ಪ್ರೋತ್ಸಾಹ ಮಾಡಿದ್ರು, ತೊಂದರೆ. ಸರ್ ನೀವು 50ಕ್ಕಿಂತ ಹೆಚ್ಚು ಸ್ಟೇಟಸ್ ಸಾಂಗ್ಗಳನ್ನ ಬರ್ದಿದ್ದೀರಿ ಅಥವಾ ಹಾಡಿದ್ದೀರಿ ಅಲ್ವಾ ಸರ್? ಅದು ಹೇಗೆ ನಿಮಗೆ ನಾನು ಇಂಥದ್ದೆಲ್ಲ ಶುರು ಮಾಡಬೇಕು, ಅದೇ ಒಂದು ಕ್ರಿಯೇಟಿವಿಟಿ ಅಂತ ಇರ್ತದೆ, ನಾವು ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ, ಅದೆಲ್ಲ ನಿಮಗೆ ಹೇಗೆ ಇದು ಆಯಿತು ಸರ್? ಸ್ಟೇಟಸ್ ಸಾಂಗ್ ಅದೇ ನಾನು ಮೊದಲು ಸ್ಟೇಟಸ್ ಸಾಂಗ್ನಿಂದನೇ ಪ್ರಾರಂಭ ಮಾಡಿದ್ದು, ಆಮೇಲೆ ಆಲ್ಬಮ್ ಸಾಂಗಿಗೆ ಹೋದದ್ದು. ಅದೇ ನಾನು ಆಗ ಹೇಳಿದಾಗೇನೆ ಸ್ಟೇಟಸ್ ಸಾಂಗ್ನ ಮೂಲಕ ಸಾಹಿತ್ಯವೆಲ್ಲ ಬರೆದು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ, ಮೊಬೈಲ್ನಲ್ಲಿ ಎಡಿಟಿಂಗ್ ಎಲ್ಲ ಮಾಡಿ ಎಲ್ಲ ಹಾಕಿದೆ. ಅದು ಈಗ ಕೂಡ ಉಂಟು ಯೂಟ್ಯೂಬಲ್ಲಿ, ಎಲ್ಲಿ ಯಾವುದು ಕೂಡ ಡಿಲೀಟ್, ಅದೊಂದು ಯಾವುದು ಕೂಡ ಡಿಲೀಟ್ ಆಗಲಿಲ್ಲ, ಈಗ ಕೂಡ ಉಂಟು ಯೂಟ್ಯೂಬಲ್ಲಿ. ಸ್ಟೇಟಸ್ ಸಾಂಗಿಗೆ ಮೊದಲ ಗಾಯಕಿಯಾಗಿ ಅದೇ ತನುಶ್ರೀ ಮಂಗಳೂರು ಅವರು ಹಾಡಿದರು. ಆಮೇಲೆ ಅವರಿಂದ ಸ್ಟಾರ್ಟ್ ಆದದ್ದು ಅನೇಕ ಗಾಯಕಿಯರು ಎಲ್ಲ ಕನ್ನಡ, ತುಳು, ಹೀಗೆ ಅನೇಕ ಗಾಯಕರೆಲ್ಲ ಹಾಡಿ. ಸರ್ ಈಗ ಸ್ಟೇಟಸ್ ಸಾಂಗ್ ಅಂದರೆ ಅದರದ್ದು ಎಷ್ಟು ಡ್ಯೂರೇಷನ್ ಇರ್ತದೆ, ಲೈಕ್ ಅಂದರೆ ಒಂದು ಎಷ್ಟು ಡ್ಯೂರೇಷನ್, ಹೇಗೆ ಸ್ಟಾರ್ಟ್ ಆಗ್ತದೆ ಅದು? ಸ್ಟೇಟಸ್ ಸಾಂಗ್ ಅಂತ ಹೇಳಿದರೆ ಸಾಧಾರಣ ಒಂದು ಮೊದಲಿನಿಂದ ಪ್ರಾರಂಭವಾದ 1 ನಿಮಿಷ 2 ನಿಮಿಷ ಅಷ್ಟೇ ಇರ್ತದೆ, ಒಂದು ಚರಣ ಇರ್ತದೆ.
ಒಂದು ಚರಣದ ಕಟ್ ಸಾಂಗ್ ಅಂತ ಹೇಳ್ಬೋದು. ಅದಂದ್ರೆ ನಿಮ್ಮ ಸ್ವತಃ ನಿಮ್ಮ ಇದ್ರಲ್ಲೇ ನೀವೇ ಹಾಡಿರೋದ ಸಾಂಗ್ ಅನ್ನ ನೀವು ಸ್ಟೇಟಸ್ ಸಾಂಗ್ ಆಗಿ ಇದ್ ಮಾಡ್ತಾ? ಅಲ್ಲ, ನಾನು ಬರ್ದದ್ದು ಮಾತ್ರ. ಬರ್ದದ್ದು ನಾನು ಸ್ಟೇಟಸ್ ಸಾಂಗ್ ಈಗ ಇದು ಸ್ಟುಡಿಯೋದಲ್ಲಿ ಮಾತ್ರ ಈಗ ಹಾಡಿದ್ದು, ಬಟ್ ಮೊಬೈಲಲ್ಲಿ ಹಾಡಲಿಲ್ಲ. ಮೊಬೈಲಲ್ಲಿ ಬೇರೆಯವರಲ್ಲಿ ಹಾಡಿಸಿದ್ದು ಅಷ್ಟೇ. ಅವರು ಹಾಡಿ ಕಳಿಸ್ತಾರೆ, ಒಂದೇ ವೋಕಲ್ ಕಳಿಸ್ತಾರೆ, ಇಲ್ಲದ್ರೆ ಅವರೇ ಸಾಂಗ್ ಮಿಕ್ಸಿಂಗ್ ಎಲ್ಲ ಮಾಡಿ ಮೊಬೈಲಲ್ಲಿ ಎಲ್ಲ ಮೊಬೈಲ್ ವರ್ಕ್ ಮೊಬೈಲಲ್ಲಿ ಮಾಡಿ ಮೊಬೈಲ್ ಇದು ಕಳಿಸ್ತಾರೆ. ನಾನು ಮತ್ತೆ ಎಡಿಟಿಂಗ್ ಮಾಡಿ ಎಲ್ಲ ಹಾಕ್ತೇನೆ ಯೂಟ್ಯೂಬ್ಗೆ. ಸರಿ, ಸ್ಟೇಟಸ್ ಸಾಂಗ್ ಅಂತ ಹೇಳಿದ್ರೆ ಬರೀ ಅವರೊಂದು ವೋಕಲ್ ಕಳಿಸಿದ್ರೆ ನಿಮಗೆ ಬರೀ ಎಡಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ನಿಮ್ಮ ಪಾತ್ರ ಹೇಗಿರ್ತದೆ ಸರ್? ಇಲ್ಲ, ಸ್ಟೇಟಸ್ ಸಾಂಗ್ ಕೂಡ ಒಮ್ಮೆ ಹೇಳಿಕೊಡ್ಬೇಕು. ಈಗ ಸ್ಟೇಟಸ್ ಸಾಂಗ್ ಆಗಲಿ ಆಲ್ಬಮ್ ಸಾಂಗ್ ಆಗಲಿ ನಾನೀಗ ಸಾಹಿತ್ಯ ಬರೆದು ಕೊಡ್ತೇನೆ. ನಾನು ಸಾಹಿತ್ಯ ಬರೆದು ಕೊಟ್ಟ ಮೇಲೆ ಅವರು ಸಾಹಿತ್ಯವನ್ನು ನೋಡ್ತಾರೆ. ನೋಡಿ ಅವರಿಗೆ ಅದು ಏನಂತಲೇ ಅರ್ಥ ಆಗೋದಿಲ್ಲ. ಅಂದರೆ ನಾನು ಒಮ್ಮೆ ಕಾಲ್ ಮಾಡಿ ನೋಡಿ ಈ ರೀತಿ ಹೀಗೆ ಅಂತೇಳಿ ಹಾಡಿ ಎಲ್ಲ ಒಮ್ಮೆ ಹೇಳಬೇಕು ನಾನು ಹಾಡಿ. ಆಮೇಲೆ ಅವರಿಗೆ ಅರ್ಥ ಆಗ್ತದೆ ಹೀಗೆ ಅಂತ. ಅದು ಸಡನ್ಲಿ ಗೊತ್ತಾಗೋದಿಲ್ಲ. ನನ್ನ ಸಾಹಿತ್ಯದಲ್ಲಿ ಅದೊಂದು ವಿಚಿತ್ರ. ಅಂದ್ರೆ ನಿಮ್ಮ ಸಾಹಿತ್ಯವನ್ನು ನೀವೇ ಅವರಿಗೆ ಪರಿಚಯಿಸಬೇಕು, ನಾನು ಹೀಗೆಲ್ಲ ಹೀಗೆ ನೀವು ಇದನ್ನ ಹಾಡಬೇಕು ಅಂತ. ಹೌದು, ನಾನು ಸಾಹಿತ್ಯ ಖಾಲಿ ಬರೆದು ಕೊಟ್ಟರೆ ಸಾಕಾಗುದಿಲ್ಲ. ಒಮ್ಮೆ ಹಾಡಿ ಅವರಿಗೆ ಕಲಿಸಬೇಕು ಅಥವಾ ಫೋನ್ನಲ್ಲಿ ಹೇಳಬೇಕು. ಅಂದರೆ ಯಾವ ರಾಗ, ಅಂದರೆ ಈ ರೀತಿ ರಾಗ ಇರ್ತದೆ ಅಂತೇಳಿ. ಸರ್, ನೀವು ಇದಿಷ್ಟು ಮಾತ್ರ ಅಲ್ಲದೆ ನಿರೂಪಣೆಯನ್ನು ಕೂಡ ಮಾಡ್ತೀರಿ ಅನ್ನೋದು ನಾವು ಕೇಳ್ಪಟ್ವಿ. ಅದು ಹೇಗೆ ನಿಮ್ಗೆ ಸ್ಟಾರ್ಟ್ ಆಯ್ತು ನಿರೂಪಣೆ? ನಿರೂಪಣೆ ಅಂದರೆ ಸ್ಟೇಜಿಗೆ ಎದುರು ಬಂದು ನಿರೂಪಣೆ ಮಾಡಲಿಲ್ಲ ಇಷ್ಟರವರೆಗೂ. ಅಂದರೆ ಅದು ಅಷ್ಟು ಅಂದರೆ ನಿರೂಪಣೆಯಲ್ಲಿ ಅದೊಂದು ನನಗೆ ಆಗೋದಿಲ್ಲ. ಅಂದರೆ ಬ್ಯಾಕ್ಗ್ರೌಂಡು ನಿರೂಪಣೆ, ಅಂದರೆ ಕೆಳಗೆ ಕೂತ್ಕೊಂಡು ನಿರೂಪಣೆ ಮಾಡೋದು ಅಥವಾ ಪರದೆ ಹಿಂದೆ ನಿರೂಪಣೆ ಮಾಡೋದು, ಅದು ಮಾಡ್ತೇನೆ. ಯಾವ ಥರ ಸರ್, ಅದು ಹೇಗೆ? ಅದೇ ಆವಾಗ ಹೇಳಿದಾಗಲಿ ಕೋಲ, ನೇಮೋತ್ಸವ, ಜಾತ್ರೋತ್ಸವದಲ್ಲೆಲ್ಲ. ಸರ್, ನಮ್ಮ ಈ ಕಾರ್ಯಕ್ರಮದ ಮೂಲಕ ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕು ಮತ್ತೆ ಸಾರಿ ಹೇಳಬೇಕು ಅಂತ ಇದ್ರೆ ಹೇಳ್ಬೋದು ಸರ್? ಥ್ಯಾಂಕ್ಸ್ ಹೇಳುವುದೇ, ಈಗ ಒಂದು ಟೈಮಲ್ಲಿ ಅದು ಪ್ರೋತ್ಸಾಹ ಕೊಟ್ಟಿದ್ದಾರಲ್ವ ಮನೆಯವರಿಗೆ ಫ್ಯಾಮಿಲಿಯವರಿಗೆ, ಹಾಗೆ ನನ್ನ ತಂಡದಲ್ಲಿ ಕಾರ್ಯನಿರ್ವಹಿಸ್ತಿರುವಂತಹ ಎಲ್ರಿಗೂ ನಾನು ಈ ಕಾರ್ಯಕ್ರಮದ ಮೂಲಕ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾರಿ ಅನ್ನೋದು ಯಾರಿಗೆ ಹೇಳ್ತೀರಾ? ಸಾರಿ ಅದೇ ನನ್ನಿಂದ ಯಾರಿಗಾದರೂ ಹಿಂಸೆ ಅಥವಾ ನನ್ನಿಂದ ಯಾರಿಗಾದರೂ ತೊಂದರೆ ಆಗಿದ್ರೆ ನನ್ನ ತಂಡದವರಿಗೂ ಆಗಿರ್ಬೋದು, ಮನೆಯವರಿಗೆ ಆಗಿರ್ಬೋದು, ಅಥವಾ ಕುಟುಂಬ ಫ್ಯಾಮಿಲಿ ಎಲ್ಲರಿಗೂ ಥ್ಯಾಂಕ್ಸಿನ ಜೊತೆಗೆ ಸಾರಿ ಕೂಡ ಅವರಿಗೆ ನೀವು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ನೀವೊಬ್ಬ ಗಾಯಕರಾಗಿ ಮುಂದೆ ಬರುವ ಹೊಸ ಗಾಯಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಒಂದೇ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಈಗ ನಾವು ಅವರ ಕಲೆ ಅಥವಾ ಪ್ರತಿಭೆಯನ್ನು ನಾವು ಪ್ರೋತ್ಸಾಹಿಸಿ ಅವರಿಗೊಂದು ವೇದಿಕೆಯನ್ನು ಕೊಡ್ತೇವೆ. ಚಿಕ್ಕ ವೇದಿಕೆ ಇರ್ಬೋದು, ಅದು ದೊಡ್ಡ ವೇದಿಕೆ ಇರ್ಬೋದು, ವೇದಿಕೆಯನ್ನು ಕೊಡ್ತೇವೆ. ಒಂದು ವೇದಿಕೆಯನ್ನು ಕೊಟ್ಟ ಮನುಷ್ಯರನ್ನು ಅಥವಾ ಆ ತಂಡವನ್ನು ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮನ್ನು ಯಾರು ಜನರಿಗೆ ಪರಿಚಯಿಸಿರ್ತಾರೋ ಅವರನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ನೀವು ಹೇಳಲಿಕ್ಕೆ? ಹೌದು. ನೋಡಿದ್ರಲ್ಲ, ಇವತ್ತು ಜೀವನದಲ್ಲಿ ಕಷ್ಟ, ಸುಖ, ನೋವು, ಟೀಕೆ ಇವನ್ನೆಲ್ಲ ಅನುಭವಿಸಿಯೂ ತಾನು ಮುಂದೆ ಸಾಗಬೇಕು, ನನ್ನ ಜೀವನದಲ್ಲಿ ನಾನೊಂದು ಸಾಧನೆ ಮಾಡಬೇಕು ಅಂತ ಹೇಳುವ ಅದ್ಭುತ ಗಾಯಕ ಸುಜಿತ್ ಎಸ್ ನಾರವಿ ಅವರ ಪರಿಚಯವನ್ನ ಇನ್ನು ಹೀಗೆ ಹೊಸ ಪ್ರತಿಭೆಗಳನ್ನ ನಮ್ಮ ಕಾರ್ಯಕ್ರಮ ನನ್ನ ಹಾಡು ನನ್ನ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಚಯಿಸ್ತೀನಿ. ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ